ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಮಹತ್ವದ ಬೆಳವಣಿಗೆ ಆಗಿದೆ. ದಿಢೀರ್ ಅಂತ ಡೆಲ್ಲಿಗೆ ಹಾರಿದ ಡಿಕೆ ಶಿವಕುಮಾರ್ ಸಾಯಿಬಾಬಾ ಶಿರಡಿ ಸಾಯಿಬಾಬಾ ಸನ್ನಿಧಿಯಿಂದಾನೇ ಮಹತ್ವದ ಸಂದೇಶವೊಂದನ್ನು ರವಾನಿಸಿದ್ದಾರೆ. ಯಾವ ರೀತಿ ಠಕ್ಕರ್ ಕೊಡ್ತಿದ್ದಾರೆ ಡಿಕೆ, ಎಲ್ಲ ಸೈಲೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ನಾನು ಶಾಸಕರ ಬಲ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಗಾಬರಿಯಲ್ಲೂ ಇಲ್ಲ ಅಂತಿರುವಂಥ ಡಿಕೆ ನಡೆ ಈಗ ಮತ್ತೆ ವೀಕೆಂಡಲ್ಲಿ ಗಮನ ಸೆಳ್ತಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ತುಂಬ ಬೇಗ ಏನೋ ಒಂದು ಡೆವಲಪ್ಮೆಂಟ್ ಸಂಭವಿಸುವಂಥ ದಟ್ಟ ಸಾಧ್ಯತೆ ತೋರಿಸ್ತಾ ಇರೋ ಬೆಳವಣಿಗೆಗಳಿವೆಲ್ಲ. ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರೆಲ್ಲ ಹೇಳಿದ್ದಾರಲ್ಲ, ಮಾತಾಡೋರೇ ಎಲ್ಲ ಹೇಳಿಬಿಟ್ಟಿದ್ದಾರೆ. ನಾನು ಇನ್ನೇನು ಮಾತಾಡಲಿ, ಎಲ್ಲದಕ್ಕೂ ನಾವು ಮಾತಾಡ್ಕೊಂಡು ಕೊಡೋಕ್ಕಾಗತ್ತಾ? ಪ್ರಶ್ನೆನೂ ಅವರೇ ಕೇಳ್ಕೊಂಡು ಉತ್ತರನೂ ಅವರೇ ಹೇಳ್ತಾರೆ, ನಾನೇನು ಮಾತಾಡಲ್ಲ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂದ್ಕೊಂಡು ಅದರಿಂದ ಸಿಂಪತಿನೂ ಸಿಕ್ಕಿದ್ರೆ ಸಿಗಲಿ ಅನ್ನೋ ಸ್ಟ್ರಾಟಜಿ ಮಾಡ್ದಂಗೆ ಕಾಣಿಸ್ತಿದೆ. ಸಿದ್ದರಾಮಯ್ಯನವರು ಹೇಳೋದು ಹೇಳ್ತಿರ್ತಾರೆ, ನಾನು ಮಾಡೋದು ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಡಿ ಕೆ ಶಿವಕುಮಾರ್ ಅವರೀಗ ಮತ್ತೆ ಡೆಲ್ಲಿಗೆ ಹಾರಿರೋದು ಕುತೂಹಲಕಾರಿಯಾಗಿದೆ. ಹೈಕಮಾಂಡ್ ನಾಯಕರೊಬ್ಬರ ಮೀಟಿಂಗಿಗೆ ಸಮಯ ಸಿಕ್ಕಿದೆಯಾ ಡಿ ಕೆಗೆ? ಹಾಗಾದರೆ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ತೆರಳಿ ಅಲ್ಲಿಂದಲೇ ಅವರು ಡೆಲ್ಲಿಗೆ ಹಾರಿದ್ದಾರೆ ವಿಮಾನದಲ್ಲಿ. ಆದರೆ ಟ್ವೀಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ, ನಾನು ಯಾವುದೂ ಇದಕ್ಕೆ ಪಕ್ಷಕ್ಕೆ ಸಂಬಂಧಪಟ್ಟ ಕೆಲಸಕ್ಕೆ ಬರ್ತಾನೇ ಇಲ್ಲ, ಪುಣೆಯಿಂದ ವಿಮಾನದಲ್ಲಿ ಹೋಗ್ತಾ ಇದ್ದ ಹಾಗೆ ಎಲ್ಲ ಕಡೆ ಸುದ್ದಿ ಆಯಿತು, ಮತ್ತೆ ಡೆಲ್ಲಿಗೆ ಹೋಗಿದ್ದಾರೆ ವರಿಷ್ಠರ ಜೊತೆಗೆ ಮೀಟಿಂಗಿಗೆ ಅಂತ, ಅದೆಲ್ಲ ಸುಳ್ಳು, ನನ್ನ ಪರ್ಸ್ನಲ್ ಕೆಲಸಕ್ಕೆ ಬಂದಿದ್ದೀನಿ ಅಂತ ಕ್ಲಾರಿಫಿಕೇಷನ್ ಥರ ಕೊಟ್ಟಿದ್ದಾರೆ ಅವರು. ಆದರೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದಾರೆ. ಪುಣೆಗೆ ಹೋದವರು ಅಲ್ಲಿಂದ ಸಡನ್ನಾಗಿ ಡೆಲ್ಲಿ ವಿಮಾನ ತಗೊಳ್ತಾರೆ. ಹಾಗಾಗಿ ಇದು ಮಹತ್ವದ ಮೀಟಿಂಗಿಗೆ ಒಂದಕ್ಕೆ ಹೋಗಿದ್ದು ಅಂತಲೇ ಬಲ್ಲ ಮೂಲಗಳು ಹೇಳ್ತಾ ಇರೋದು. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ನಡೆಯ ಕುರಿತು ವಿಶೇಷವಾಗಿ, ಯಾಕಂದರೆ ಸಿದ್ದರಾಮಯ್ಯನವರ ನಡೆ ಇದ್ದಕ್ಕಿದ್ದಂತೆ ಅವರ ಘೋಷಣೆ, ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ರೆ ಸ್ಪೆಷಲ್ ಮೆಸೇಜ್ ಕೊಡಬಹುದು ಅನ್ನೋ ರೀತಿ. ಅದೇ ದಿನ ಅವರ ಅತ್ಯಾಪ್ತ ಸಚಿವರೆಲ್ಲ ಖರ್ಗೆ ಮನೆಗೆ ಧಾವಿಸಿ ಹೋಗಿದ್ದು, ಖರ್ಗೆ ಅವ್ರಿಗೆ ಅಂಥ ಪರಿಸ್ಥಿತಿ ಬಂದರೆ ನೀವು ಸಿ ಎಮ್ ಆಗಿ ಅಂತ ಆಫರ್ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಅಚ್ಚರಿಗೆ ಕಾರಣ ಆಯ್ತಲ್ವ. ಸಿದ್ದರಾಮಯ್ಯನವ್ರು ಯಾಕೆ ಏಕಾಏಕಿ ಹೇಳೋಕ್ಕೆ ಶುರು ಮಾಡಿದ್ರು? ಅವರೇ ಸಿ ಎಮ್ ಆಗಿದ್ದಾಗ ಮತ್ತು ನಾನೇ ಸಿ ಎಮ್ ಅಂತ ಹೇಳ್ತಿದ್ದಾರೆ ಅಂದರೆ ಏನೋ ಒಂದು ಆಗ್ತಿದೆ ಅನ್ನೋ ಸುಳಿವನ್ನು ಕೊಡ್ತು ಮತ್ತು ಎಚ್ಚರಿಕೆ ಕೊಡ್ತಿದ್ದಾರೆ ಹೈಕಮಾಂಡ್ಗೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತು. ಹೈಕಮಾಂಡ್ಗಿದು ನಾನೇ ಸಿ ಎಮ್ ಟಚ್ ಮಾಡೋಕ್ಕೆ ಬಂದರೆ ಹುಷಾರನ್ನೋ ಎಚ್ಚರಿಕೆ ಅಂತೆ ಕಂಡು ಬಂತು. ಆ ವಿಶ್ಲೇಷಣೆಗಳು ಕೇಳಿಬಂತು. ಈಗ ಈ ಹೊತ್ತಲ್ಲಿ ನಾನು ಪಕ್ಷನಿಷ್ಠ, ಪಕ್ಷ ಇದ್ದರೆ ನಾನು ಅನ್ನೋ ಮಂತ್ರ ಪಠಿಸ್ತಾ ಇರುವ, ಇದು ಬಲ ಪ್ರದರ್ಶನದ ಸಮಯ ಅಲ್ಲ ಅನ್ನೋ ಸಂದೇಶವನ್ನು ರವಾನಿಸಿರುವ, ನಾನು ಗಾಬರಿಯಲ್ಲಿಲ್ಲ, ಯಾವ ಗಡಿಬಿಡಿಯೂ ನನಗಿಲ್ಲ ಅಂತಿರುವಂಥ ಡಿ ಕೆ ಶಿವಕುಮಾರ್ ಅವರು ಬಹಳ ಕ್ವಿಕ್ಕಾಗೇನೆ ಅವರು ಏನೇ ಮಾತಾಡ್ತಿರ್ಬಹುದು, ಬಟ್ ಕಾರ್ಯಾಚರಣೆ ಹೆಂಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. 2 ದಿನ ಆಗಿಲ್ಲ ಡೆಲ್ಲಿಗೆ ಹೋಗಿ ಬಂದು, ಮತ್ತೆ ಈಗ ಪುಣೆಯಲ್ಲಿದ್ದವರು ಸಡನ್ನಾಗಿ ಡೆಲ್ಲಿಗೆ ಹಾರಿದ ಪ್ರಮುಖರೊಬ್ಬರ ಜೊತೆಗೆ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಇದು ಕುತೂಹಲಕ್ಕೆ ಕಾರಣ ಆಗಿರೋದು. ನೋಡಿ, ಟ್ವೀಟ್ ಒಂದು ಗಮನ ಸೆಳೀತಿದೆ. ಶಿರಡಿ ಸಾಯಿಬಾಬಾ ಸನ್ನಿಧಿಯಿಂದಾನೇ ಒಂದು ಮಹತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕೆಲವು ಗಂಟೆಗಳ ಮುಂಚೆ ಸಿದ್ದರಾಮಯ್ಯನವರು ಎಲ್ಲರೂ ನಾಯಕರಾಗೋಕ್ಕಾಗಲ್ಲ ಅನ್ನುವ ಅರ್ಥದ ಒಂದು ಟ್ವೀಟ್ ಮಾಡಿರ್ತಾರೆ. ಏನು ದೆಹಲಿ ಪ್ರವಾಸದ ವೇಳೆ ಮಿಸ್ ಕರ್ನಾಟಕ ವಂಶಿ ಅವರನ್ನು ಭೇಟಿಯಾಗಿ ಆ ವಿಡಿಯೋ ಶೇರ್ ಮಾಡಿರ್ತಾರಲ್ವ, ಆಗ ಭೇಟಿಯಾಗಿದ್ದ ವಿಡಿಯೋವನ್ನು ನಿನ್ನೆ ಶೇರ್ ಮಾಡಿರ್ತಾರೆ ಅವರು. ಅದರಲ್ಲಿ ಶೇರ್ ಮಾಡ್ತಾ ಒಂದು ಸಾಲು ಬರ್ಕೊಂಡಿರ್ತಾರೆ, ರಾಜಕೀಯಕ್ಕೆ ಬರುವವರೆಲ್ಲ ಯಶಸ್ವಿ ರಾಜಕಾರಣಿಗಳಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಮೆಸೇಜ್ ಕೊಟ್ಟಿರೋದು. ಯಾರಿಗೆ ಕೊಟ್ಟರು ಅನ್ನೋ ಚರ್ಚೆ ಸಹಜವಾಗಿ ಬರುತ್ತೆ. ಜನಸೇವೆ ಮಾಡಬೇಕೆನ್ನೋ ಇಚ್ಛಾಶಕ್ತಿ, ಜನರ ಕಷ್ಟ ಅರಿತು ಜನರ ಆಶೋತ್ತರಗಳನ್ನು ಆಲಿಸುವ ತಾಳ್ಮೆ, ಸೋಲು ಗೆಲುವು ಎರಡನ್ನೂ ಸ್ವೀಕರಿಸುವ ಸಮಚಿತ್ತ ಎಲ್ಲದಕ್ಕೂ ಮುಖ್ಯ ಆಗತ್ತೆ. ಆದರೆ ಇದೆಲ್ಲ ಇದ್ದವ್ರು ಮಾತ್ರ ಕ್ವಾಲಿಟಿ ರಾಜಕಾರಣಿ ಆಗೋಕ್ಕೆ ಸಾಧ್ಯ. ಎಲ್ಲರೂ ಯಶಸ್ವಿಯಾಗಿ ಬಂದವರೆಲ್ಲ, ಯಾವ್ಯಾವುದೋ ಬ್ಯಾಕ್ಗ್ರೌಂಡಿಂದ ಬಂದವರೆಲ್ಲ ರಾಜಕಾರಣಿ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದ ಮೆಸೇಜ್ ಆಯಿತು, ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಜಕೀಯಕ್ಕೆ ಬರುವವರೆಲ್ಲ ಯಶಸ್ವಿ ರಾಜಕಾರಣಿ ಆಗೋಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಮೆಸೇಜ್ ಕೊಟ್ಟರು ತಮ್ಮ ಟ್ವೀಟ್ ಮೂಲಕ. ದೊರೆತ ಅವಕಾಶ ಏನು ಅನ್ನೋದನ್ನು ಅರಿತು ನಡೆಯುವುದು ನಿಜವಾದ ರಾಜಧರ್ಮ, ನನ್ನ ಸುದೀರ್ಘ ರಾಜಕೀಯ ಬದುಕಿನಿಂದ ನಾನು ಕಲಿತ ಪಾಠಗಳಿವು ಅಂತ ಟ್ವೀಟ್ ಮಾಡಿರ್ತಾರೆ ಸಿದ್ದರಾಮಯ್ಯನವರು. ಆ ಟ್ವೀಟ್ನ ಕೆಲವು ಗಂಟೆಗಳಲ್ಲಿ ರಿಯಾಕ್ಷನ್ ರೀತಿಯಲ್ಲಿ ಅಲ್ಲಿಂದ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೋಡಿ ಹೇಗಿದೆ. ಶಿರಡಿ ಸಾಯಿಬಾಬಾ ಟೆಂಪಲ್ ಆವರಣದಿಂದ, ಅಂದರೆ ಅಲ್ಲಿ ದರ್ಶನ ಆಗ್ತಾ ಇದ್ದ ಹಾಗೆ ಆ ಫೋಟೋವನ್ನು ಹಾಕಿ
ನಂಬಿಕೆ ಮತ್ತು ತಾಳ್ಮೆಯಿಂದ ಎಲ್ಲವೂ ಸಾಧ್ಯ, ಎಲ್ಲರೂ ಆಗೋಕೆ ಸಾಧ್ಯವಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಟ್ವೀಟು. ನಂಬಿಕೆ ಮತ್ತು ತಾಳ್ಮೆಯಿಂದ ಎಲ್ಲವೂ ಸಾಧ್ಯ, ಇದು ಡಿ ಕೆ ಶಿವಕುಮಾರ್ ಅವರ ರಿಪ್ಲೈ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನುವ ಮೂಲಕ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಂದೇಶಕ್ಕೆ ಠಕ್ಕರ್ ಕೊಟ್ಟಿದ್ದಾರೆ. ಸೊ ಈಗ ಬೇರೆ ರೀತಿಯಲ್ಲಿ ನಡೀತಾ ಇದೆ ಸಮರಸ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಯಲ್ಲಿ, ಬಟ್ ಸಮರ ಜೋರಾಗಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ CM ಕುರ್ಚಿ ಸಿಗದೆ ಯಾವ ಕಾರಣಕ್ಕೂ ಅವರ ಅಧ್ಯಕ್ಷ ಕುರ್ಚಿ ಟಚ್ ಮಾಡೋಕ್ಕೂ ಬರಬೇಡಿ ಅನ್ನುವ ಸಂದೇಶವನ್ನು ಸುರ್ಜೇವಾಲಾ ಅವ್ರಿಗೆ ನೇರ ಶಾಸಕರು ಹೇಳಿದ್ದಾರಂತೆ. ಅವರ ಪರಮಾಪ್ತ ಶಾಸಕರಿಂದ ಸಿಕ್ಕಿರುವ ಸಂದೇಶ ಇದು ಹೈಕಮಾಂಡ್ಗೆ. ಸಿದ್ದರಾಮಯ್ಯನವ್ರು ಹೆಂಗೆ ನಾನೇ CM ಅಂತಿದ್ದಾರೋ ಅದೇ ರೀತಿ ಅವ್ರ ಶಾಸಕರ ಬ್ಯಾಟಿಂಗ್ ನಡೀತಿದೆಯಲ್ವಾ, ಸಿದ್ದು ಕ್ಯಾಂಪ್ನ ಶಾಸಕರದ್ದು ಸಚಿವರದ್ದು, ಅದೇ ರೀತಿ DK ಕ್ಯಾಂಪ್ನ ಶಾಸಕರು ಅವರ ಆಪ್ತರು ನೇರ ಸಂದೇಶ ಕೊಟ್ಟಿದ್ದಾರಂತೆ. ಅಧ್ಯಕ್ಷ ಕುರ್ಚಿ ಬಗ್ಗೆ ಪದೇ ಮಾತಾಡ್ತಿದ್ದಾರೆ ಕೆಲವರು, ಸತೀಶ್ ಜಾರಕಿಹೊಳಿ ಇನ್ನಿತರರು. ಆದರೆ CM ಕುರ್ಚಿ ಸಿಗೋ ತನಕ ಅಧ್ಯಕ್ಷ ಕುರ್ಚಿಯ ವಿಚಾರವನ್ನು ಯಾರೂ ತುಟಿಕ್ ಅನ್ನಬಾರ್ದು. ಅಂದಿದ್ದೇ ಹೌದಾದರೆ ಸಮಸ್ಯೆ ನಾಳೆ ಹೆಚ್ಚಾದರೆ ಜವಾಬ್ದಾರ ನಾವಲ್ಲ ಅನ್ನೋ ತನಕ ನೇರ ಸಂದೇಶ DK ಕ್ಯಾಂಪ್ನಿಂದ ಸುರ್ಜೇವಾಲಾ ಅವರ ಮೂಲಕ ಹೈಕಮಾಂಡ್ಗೆ ಹೋಗಿದೆ ಅನ್ನೋದು ಕೂಡ ಮಹತ್ವದ್ದು. ಸಿದ್ದರಾಮಯ್ಯನವ್ರ ಸ್ಟ್ರಾಟಜಿ ಅಂತೂ ಇಷ್ಟು ಕಾಣಿಸ್ತಿದೆ. ಕಳೆದ ಅವಧಿಯಲ್ಲಿ ಅವರು ಮೊದಲು ಬಾರಿಗೆ CM ಆಗಿದ್ದಾಗಲೂ ಕೂಡ ಈ ಥರ ಏನಿರಲಿಲ್ಲ. ಆವಾಗ ಆದರೂ ಅವ್ರು ಬರ್ತಾರಾ ಇವ್ರು ಬರ್ತಾರಾ, ಖರ್ಗೆ CM ಆಗ್ತಾರಾ, ಮಧ್ಯದಲ್ಲಿ ಕೆಳಗಿಳಿಸ್ತಾರ ಅನ್ನೊಂದು ಸಣ್ಣ ಚರ್ಚೆ ಕಡೆಯಲ್ಲಿ ಶುರುವಾಗಿತ್ತಲ್ಲ. ಆಗ ಮಾಧ್ಯಮದವರ ಎದುರು ಅಹಿಂದ ನಾಯಕನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ BJPಯವರು ಅಂತ BJPಯವ್ರ ತಲೆ ಮೇಲೆ ಎತ್ತಾಕೋ ರೀತಿಯಲ್ಲಿ, ಪ್ರತಿಪಕ್ಷಗಳನ್ನು ಟೀಕ್ಸೋ ರೀತಿಯಲ್ಲಿ ಹೈಕಮಾಂಡ್ಗೆ ಮೆಸೇಜ್ ಕೊಟ್ಟರು. ಅಹಿಂದ ನಾಯಕನನ್ನು, ಹಿಂದುಳಿದ ವರ್ಗ ಅಂದರೆ ಅಹಿಂದ ಅನ್ನೋಕ್ಕಿಂತ ಅವ್ರು ಹೇಳಿದ್ದು ಹಿಂದುಳಿದ ವರ್ಗಗಳ ನಾಯಕನನ್ನು ಅಂತ. ಸೊ ಬಿಗ್ ಮೆಸೇಜ್ ಕೊಟ್ಟರು, ನನ್ನನ್ನು ಟಚ್ ಮಾಡಿದ್ರೆ ಅಂತಿಂಥ ರಿಸ್ಕ್ ಆಗಲ್ಲ, ಇದು ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ನೀವೇ ಕೊಟ್ಕೊಂಡಂಗೆ ಆಗತ್ತೆ ಅನ್ನುವ ಮೆಸೇಜನ್ನು, ಆ ಬಾಂಬನ್ನು ರೈಟ್ ಟೈಮಲ್ಲೂ ಹಾಕಿಬಿಟ್ರು. ಆಮೇಲೆ ಹೈಕಮಾಂಡು ಕೂಡ ಸೈಲೆಂಟ್ ಆಯಿತು. ಅವರು ಯಾವಾಗಲೂ ಹೇಳೋದು ಪ್ರತಿಪಕ್ಷಕ್ಕಲ್ಲ, ಅವರು ಪ್ರತಿಪಕ್ಷದ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾತಾಡಲ್ಲ. ಹೈಕಮಾಂಡ್ ಕೊಡೋ ಮೆಸೇಜ್ ಆಗಿರುತ್ತೆ, ಬಹಳಷ್ಟು ಸಲ ಹಾಗೆ ಇರುತ್ತೆ ಅವ್ರ ಮೆಸೇಜು. ಈ ಸಲನೂ ಕೂಡ ರೈಟ್ ಟೈಮ್ ನೋಡಿ, ಇನ್ನೇನು ಬಿಹಾರದ ಎಲೆಕ್ಷನ್ ಮುಗಿದ ತಕ್ಷಣ, ಪೋಲಿಂಗ್ ಮುಗಿದ ತಕ್ಷಣ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗಲಿಕ್ಕಿದೆ ಅನ್ನೋದು ರಾಹುಲ್ ಗಾಂಧಿಯವರ ಸಂದೇಶದಿಂದ ಅವ್ರಿಗೆ ಸಿಕ್ಕಿದೆ. ಎಲ್ಲ ಸೈಲೆಂಟ್ ಆಗಿರಿ, ಆ ಬಣದವರು ಈ ಬಣದವರು, ನಿಗಮ ಮಂಡಳಿ ಕಚ್ಚಾಟ, MLC ಹೆಸರಿಗೆ ಕಚ್ಚಾಟ, ಆ ಕಡೆ ಬೇರೆ ಸ್ಥಾನಮಾನ ಪದಾಧಿಕಾರಿಗಳು, ಎಲ್ಲದಕ್ಕೂ ತೀವ್ರ ಜಟಾಪಟಿ ಶುರುವಾಗಿದೆ. ಸೊ ಯಾರೂ ಸ್ಟೇಟ್ಮೆಂಟ್ ಕೊಡಬಾರ್ದು. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನದಿಂದ DK ಇಳಿಲೇಬೇಕು ಅಂತ ಹೇಳ್ತಿದ್ದಾರೆ. ಈಗ ಮತ್ತೆ ಶುರು ಮಾಡಿದ್ದಾರೆ, ಬದಲಾವಣೆ ಆಗಬೇಕು ಅಂತ ಜೋರು ಒತ್ತಡ ಶುರುವಾಗಿದೆ. ಎರಡೂ ಬಣದವರು ತೆಪ್ಪಗಿರಿ ಅನ್ನೋ ರೀತಿಯಲ್ಲಿ ಸಂದೇಶ ರವಾನಿಸಿ, ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಏನೋ ಒಂದು ಬೆಳವಣಿಗೆ ಆಗೋದಕ್ಕಿದೆ ಅನ್ನೋದನ್ನು ರಾಹುಲ್ ಗಾಂಧಿಯವರ ಆದೇಶ, ಅವರು ಕೊಟ್ಟ ಸಂದೇಶ ಕ್ಲಿಯರ್ ಮಾಡ್ತು. ಸೊ ತುಂಬ ಟೈಮಿಲ್ಲ, 2-3 ತಿಂಗಳಲ್ಲಿ ಏನು ಬೇಕಾದರೂ ಆಗಬಹುದು. ಈಗ ಉರುಳಿಸಿದ್ರೆ ಉರುಳಿಸ್ದಂಗೆ ದಾಳನ. ಸೊ ರೈಟ್ ಟೈಮಲ್ಲಿ ಸಿದ್ದರಾಮಯ್ಯನವರು ದಾಳ ಉರುಳಿಸಿದ್ದಾರೆ. ನಾನೇ CM ಮತ್ತು ಹಿಂದುಳಿದ ವರ್ಗಗಳು ಡಿಸ್ಟರ್ಬ್ ಆದರೆ ಏನಾಗಬಹುದು ಅನ್ನೋ ಮೆಸೇಜು, ಎಲ್ಲರೂ ನಾಯಕನಾಗೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಸಂದೇಶ. ಅದಕ್ಕೆ ಈಗ DK ಶಿವಕುಮಾರ್ ಅವರು ಠಕ್ಕರ್ ಕೊಟ್ಟು ಹೊರಗಡೆ ಮಾತಾಡ್ದೇನೆ ಸೈಲೆಂಟ್ ಸ್ಟ್ರಾಟಜಿ ಶುರು ಮಾಡಿಬಿಟ್ಟಿದ್ದಾರೆ. ನಿನ್ನೆ ಅಷ್ಟೇ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ, ಸುನಿಲ್ ಕಣಗೋಲು ಸರ್ವೆ ಶುರುವಾಗಿದೆ ರಾಜ್ಯದಲ್ಲಿ, ಯಾಕೆ ಸರ್ಕಾರಕ್ಕೆ ನೆಗೆಟಿವ್ ಇಮೇಜ್ ಬಂದಿದೆ ಅಂತ ಹೈಕಮಾಂಡ್ ತಲೆಗೆಡಿಸ್ಕೊಂಡಿದೆ ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ. ಈಗ ಸಿದ್ದರಾಮಯ್ಯನವರ ನಾಯಕತ್ವ ರಾಹುಲ್ ಗಾಂಧಿಯವರಿಗೆ ಅಚ್ಚುಮೆಚ್ಚು. ಅಂತಹ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಸರ್ಕಾರಕ್ಕೆ ಯಾಕೆ ನೆಗೆಟಿವ್ ಇಮೇಜ್, ಗ್ಯಾರಂಟಿಗಳ ನಡುವೆಯೂ ಅಂತ ರಿಪೋರ್ಟ್ ನೋಡಿ ಶಾಕ್ ಆಗಿ ಸುನಿಲ್ ಕಣಗೋಲು ಅವ್ರಿಗೆ ಈಗ ಸರ್ವೆಗೆ ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಬಿಗ್ ನ್ಯೂಸ್ ಬಂತು. ಅಚ್ಚರಿಗೆ ಕಾರಣ ಆಯಿತು. ಇದರ ನಡುವೆ ಈಗ ನೋಡಿ DK ಶಿವಕುಮಾರ್ ಅವರ ಆಪರೇಷನ್ ಜೋರಾದಂತೆ ಕಾಣಿಸ್ತಾ ಇದೆ. ಮತ್ತೆ ಡೆಲ್ಲಿಗೆ ಹಾರಿರೋದು, ಸಿದ್ದರಾಮಯ್ಯ ಸಂದೇಶಕ್ಕೆ ಪ್ರತಿ ಸಂದೇಶವನ್ನು ಕೊಟ್ಟು ಯಾವ ರೀತಿಯ ಆಪರೇಷನ್ ಕೈಗೆತ್ತಿಕೊಂಡಿದ್ದಾರೆ ಅನ್ನೋದೇ ಕುತೂಹಲ. ಸೊ ಕರ್ನಾಟಕ ಕಾಂಗ್ರೆಸ್ನಲ್ಲಿ ದಿನೇ ಹೊರಗಡೆಯಿಂದ ಸೈಲೆಂಟು, ಒಳಗಡೆಯಿಂದ ವೈಲೆಂಟ್ ಆಪರೇಷನ್ಗಳು ಜೋರಾದಂತೆ ಕಂಡು ಬರ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.